ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಧಾರ್ಮಿಕ ಸಂಪ್ರದಾಯದಲ್ಲಿ ಉಪ್ಪು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿರುವ ಕಾರಣದಿಂದ ಉಪ್ಪನ್ನು ಶುದ್ಧೀಕರಣಕ್ಕಾಗಿ ಬಳಸಲಾಗುತ್ತೆ. ಅನೇಕ ಸಂಪ್ರದಾಯಗಳು ಉಪ್ಪು ವಾದಗಳು, ಅನಾರೋಗ್ಯ, ಒತ್ತಡ, ಕೆಟ್ಟ ಕನಸುಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಉಪ್ಪನ್ನು ದೃಷ್ಟಿ ತೆಗೆಯಲು ಅಥವಾ ಉಪ್ಪಿನಿಂದ ಮನೆ ಒರೆಸುವುದನ್ನು ಮಾಡುತ್ತಾರೆ ಹಾಗೂ ಇತರೆ ವಿಧಾನಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಉಪ್ಪು ಮ್ಯಾಜಿಕ್ನಂತೆ ಜೀವನವನ್ನು ಸುಧಾರಿಸುತ್ತದೆ. ಧಾರ್ಮಿಕ ನಂಬಿಕೆಗಳಲ್ಲಿ ಉಪ್ಪು ಯಾವ ಕೆಲಸಗಳನ್ನು ಮಾಡುತ್ತದೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಮನೆಯ ಮೂಲೆಗಳು ನಿಶ್ಚಲತೆಯನ್ನು ಹಿಡಿದಿಟ್ಟುಕೊಂಡಿರುತ್ತವೆ. ಧೂಳು ಸಂಗ್ರಹವಾಗುತ್ತೆ. ಮೂಲೆಗಳು ಹಳೆಯ ಶಕ್ತಿಯನ್ನು ಹಿಡಿದಿಟ್ಟುಕೊಂಡಿರುತ್ತವೆ ಎಂದು ನಂಬಲಾಗುತ್ತೆ. ನೀವು ಯಾವುದೇ ಒಂದು ಕೋಣೆಯಲ್ಲಿ ಮಂದ, ಉದ್ವಿಗ್ನ ಅಥವಾ ಅನಾನುಕೂಲತೆಯನ್ನು ನೀವು ಅನುಭವಿಸಿದರೆ ಉಪ್ಪನ್ನು ಆ ಕೋಣೆಯ 4 ಮೂಲೆಯಲ್ಲಿ ಇಡಬೇಕು. ಇದನ್ನು ನೀವು ಅಮಾವಾಸ್ಯೆಯ ರಾತ್ರಿಯಂದು ಮಾಡುವುದು ಉತ್ತಮ. ಕೋಣೆಯ ಪ್ರತಿಯೊಂದು ಮೂಲೆಯಲ್ಲಿ ಒಂದು ಸಣ್ಣ ಬಟ್ಟಲಲ್ಲಿ ಉಪ್ಪನ್ನು ಇರಿಸಿ 12 ರಿಂದ 24 ಗಂಟೆಗಳ ಕಾಲ ಬಿಡಬೇಕು. ಅದಾದ ನಂತರ ಉಪ್ಪನ್ನು ತೆಗೆದು ನೆಲವನ್ನು ಸ್ವಚ್ಛಗೊಳಿಸಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಶಕ್ತಿಯುತವಾದ ಪರಿಣಾಮ ಬೀರುತ್ತದೆ. ನಿಮ್ಮ ಮನೆಯಲ್ಲಿ ಆಗಿರುವಂತಹ ತೊಂದರೆಗಳು ದೂರವಾಗುತ್ತವೆ. ಇನ್ನು ಉಪ್ಪಿನಿಂದ ಸ್ನಾನ. ಉಪ್ಪಿನಿಂದ ಸ್ನಾನವೇ ಎಂದು ನೀವು ಆಶ್ಚರ್ಯವನ್ನು ಪಡಬಹುದು. ಆದರೆ ಇದು ನೀವು ಭಾವಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ಕೆಲವೊಮ್ಮೆ ನಾವು ಹೊರಗಡೆಯಿಂದ ಬಂದಾಗ, ಯಾರನ್ನೋ ಭೇಟಿ ಮಾಡಿ ಬಂದಾಗ ದೇಹವು ಭಾರವೆನಿಸುವ ಅನುಭವವನ್ನು ನೀವು ಪಡೆದಿರುತ್ತೀರಿ. ಆಯಾಸದ ಭಾವನೆ ಇರುತ್ತದೆ. ಆದರೆ ಇದು ದೈಹಿಕ ಆಯಾಸವಲ್ಲ, ಇದು ಭಾವನಾತ್ಮಕ ಆಯಾಸವಾಗಿದೆ. ಇದರ ಅರ್ಥ ನೀವು ಯಾವುದೋ ಒಂದು ಕೆಟ್ಟ ಜನರನ್ನ ಭೇಟಿಯಾಗಿರಬಹುದು, ಯಾರಿಂದಲಾದರೂ ಅಹಿತಕರ ಮಾತುಗಳನ್ನು ಕೇಳಿರಬಹುದು, ಯಾವುದೇ ಒಂದು ವಿಚಾರ ನಿಮ್ಮನ್ನ ಅತಿಯಾದ ಆಲೋಚನೆಗೆ ತಳ್ಳಿರಬಹುದು ಅಥವಾ ಒತ್ತಡ ನಿಮ್ಮನ್ನ ಆಯಾಸವಾಗುವಂತೆ ಮಾಡಿರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಮಲಗುವುದಕ್ಕೂ ಮುನ್ನ ಉಪ್ಪನ್ನು ಬೆರೆಸಿದ ನೀರಿನಿಂದ ಸ್ನಾನವನ್ನು ಮಾಡಬೇಕು. ಎಲ್ಲ ದಿನಗಳಲ್ಲೂ ಮಾಡಿದರೂ ಪ್ರಯೋಜನವಿಲ್ಲ. ಬದಲಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ನಡುವಿನ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು. ಅಂದರೆ ಚಂದ್ರನ ಗಾತ್ರವು ಕಿರಿದಾಗುತ್ತಾ ಹೋಗುವಂತಹ ಸಂದರ್ಭದಲ್ಲಿ ಬೆಚ್ಚಗಿನ ಸ್ನಾನದ ನೀರಿಗೆ ಸ್ವಲ್ಪ ಸಮುದ್ರದ ಉಪ್ಪು ಅಥವಾ ಕಲ್ಲುಪ್ಪನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕು. ನಿಮಗೆ ಒತ್ತಡ, ಆಯಾಸ ನಿವಾರಣೆಯಾಗುತ್ತದೆ. ಇನ್ನು ಉಪ್ಪು ನೀರಿನಿಂದ ಮನೆಯನ್ನು ಒರೆಸುವುದು. ಮನೆಯಲ್ಲಿ ಧನಾತ್ಮಕ ವಾತಾವರಣವಿದ್ದರೆ ಆ ಮನೆಯಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಯಶಸ್ಸನ್ನು ಸಾಧಿಸುತ್ತಾನೆ, ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡಿರುತ್ತಾನೆ. ಕೂಗಾಟ, ಅನಾರೋಗ್ಯ, ಆರ್ಥಿಕ ಒತ್ತಡ, ದುಃಖ ಈ ರೀತಿಯ ವಾತಾವರಣವಿದ್ದರೆ ಆ ಮನೆಯಲ್ಲಿ ಯಾರಿಂದಲೂ ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ ಎಂದಾದಾಗ ಮನೆಯಲ್ಲಿ ಯಾವುದೋ ಒಂದು ಸರಿಯಿಲ್ಲ ಎನ್ನುವ ಭಾವನೆ ಮನಸ್ಸಿನಲ್ಲಿ ಮೂಡಿರುತ್ತದೆ. ಅಂತಹ ಸಂದರ್ಭದಲ್ಲಿ ಮನೆಯನ್ನು ಒರೆಸುವಾಗ ಒಂದಿಷ್ಟು ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸುವ ನೀರಿಗೆ ಹಾಕಬೇಕು. ಶನಿವಾರದ ದಿನದಂದು ಇದನ್ನು ಮಾಡುವುದರಿಂದ ತುಂಬ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತದೆ. ಬಂಡೆಯನ್ನು ಒರೆಸಲು ನೀರಿಗೆ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸಿ ಮತ್ತು ಮನೆಯ ಒಳಗಿನಿಂದ ಪ್ರವೇಶ ದ್ವಾರದ ಕಡೆಗೆ ನೆಲವನ್ನು ಸ್ವಚ್ಛಗೊಳಿಸುತ್ತಾ ಬನ್ನಿ. ಅನಗತ್ಯ ಶಕ್ತಿಯನ್ನು ಹೊರಗೆ ಸರಿಸುವುದು ಇದರ ಉದ್ದೇಶವಾಗಿರುತ್ತದೆ. ಈ ದಿಕ್ಕು ಮುಖ್ಯವಾಗಿರುತ್ತೆ. ಹಾಗಾಗಿ ಬಂಡೆಯನ್ನು ಒರೆಸುವಾಗ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಬಂಡೆಯನ್ನು ಒರೆಸುವುದು ಉತ್ತಮ. ಸಮಸ್ಯೆಯು ಅತಿಯಾಗಿದೆ ಎನ್ನುವಂತಹ ಭಾವನೆ ನಿಮಗೆ ಬರಲು ಪ್ರಾರಂಭಿಸಿದರೆ ಸಾಮಾನ್ಯ ಉಪ್ಪನ್ನು ಬಳಸುವ ಬದಲು ಕಪ್ಪು ಉಪ್ಪನ್ನು ಬಳಸಿ ಮನೆಯನ್ನು ಒರೆಸುವುದು ತುಂಬ ಉತ್ತಮ. ಕೆಲವೊಂದು ಮನೆಗಳಲ್ಲಿ ಹೆಚ್ಚಾಗಿ ಕಪ್ಪು ಉಪ್ಪನ್ನು ಅಸೂಯೆ, ಆರೋಗ್ಯದ ಸಮಸ್ಯೆಗಳು, ಪದೇ ಪದೇ ಕಲಹ, ಅಶಾಂತಿ ಹಾಗೂ ಕೌಟುಂಬಿಕ ರಕ್ಷಣೆಗಾಗಿ ಉಪಯೋಗಿಸುತ್ತಾರೆ. ಅಮಾವಾಸ್ಯೆಯ ಸಮಯದಲ್ಲಿ ಕಪ್ಪು ಉಪ್ಪಿನಿಂದ ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ. ಕಪ್ಪು ಉಪ್ಪು ಮನೆಯ ಮುಖ್ಯ ದ್ವಾರದ ಬಳಿ, ಕಿಟಕಿಯ ಬಳಿ, ಮನೆಯ ಕಾಂಪೌಂಡ್ ಬಳಿ ಸ್ವಲ್ಪ ಪ್ರಮಾಣದಲ್ಲಿ ಇಡಬೇಕು. ಆದರೆ ಕಪ್ಪು ಉಪ್ಪನ್ನು ನೀವು ಅಡುಗೆಗೆ ಬಳಸಬಾರದು. ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಗಿನ ಧನಾತ್ಮಕ, ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುತ್ತವೆ. ನಿಮ್ಮ ಮನೆಗೆ ಬರುವಂತಹ ಎಲ್ಲ ಜನರು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಬಂದಿರುವುದಿಲ್ಲ. ಕೆಲವೊಬ್ಬರು ನಕಾರಾತ್ಮಕ ಆಲೋಚನೆಗಳು, ಒತ್ತಡ, ಅಸೂಯೆ, ದೂರುಗಳು ಮತ್ತು ಕೆಲವೊಮ್ಮೆ ಗುಪ್ತ ಉದ್ದೇಶಗಳೊಂದಿಗೆ ಬರುತ್ತಾರೆ. ಅದಕ್ಕಾಗಿ ಅನೇಕ ಜನರು ಬಾಗಿಲಿನ ಬಳಿ ಉಪ್ಪಿನಿಂದ ತೆಳುವಾದ ಅಥವಾ ಸೂಕ್ಷ್ಮವಾದ ಎಳೆಯನ್ನು ಎಳೆಯುತ್ತಾರೆ ಅಥವಾ ಒಂದು ಚಿಟಿಕೆ ಉಪ್ಪನ್ನು ದ್ವಾರದ ಬಳಿ ಇಡುತ್ತಾರೆ.
ಇದನ್ನು ಹಾಗೆ ಬಿಡಬಾರದು. ಈ ಉಪ್ಪನ್ನು ಒಂದು ರಾತ್ರಿಯಿಡೀ ಮುಖ್ಯ ದ್ವಾರದ ಬಳಿ ಬಿಡಬೇಕು ಅಥವಾ ಒಂದಿಷ್ಟು ಗಂಟೆಗಳ ಕಾಲ ಬಿಡಬೇಕು. ನಂತರ ಅದನ್ನು ಸ್ವಚ್ಛಗೊಳಿಸಬೇಕು. ಬಳಸಿದ ಉಪ್ಪನ್ನು ಸಸ್ಯಗಳ ಮೇಲೆ ಎಸೆಯಬಾರದು, ಏಕೆಂದರೆ ಉಪ್ಪು ಮಣ್ಣನ್ನು ಹಾಳು ಮಾಡುತ್ತದೆ. ಅದನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಅಥವಾ ನೀರಿನಲ್ಲಿ ಹಾಕಿ. ಸ್ನೇಹಿತರೆ, ಈ ವಿಡಿಯೋದಿಂದ ಉತ್ತಮ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.